ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಂದನಂದು ವ್ಲಾಗ್ಸ್. ಸೊ ಇವತ್ತು ನನ್ನ ಡೇನ ವಾಕಿಂಗಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ನಾನು ಆ್ಯಸ್ ಯೂಶ್ವಲ್ ಹಾಟ್ ವಾಟರ್ನ ಕುಡಿದು ತುಂಬ ದಿನ ಆಗಿತ್ತು ವಾಕಿಂಗ್ ಮಾಡಿದೆ. ಸೊ ಹಾಗಾಗಿ ವಾಕಿಂಗಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು. ಸೊ ವಾಕ್ ಬಂದು ಒಂದು ಹಾಫ್ ಆನ್ ಅವರ್ ವಾಕ್ ಮಾಡಿ ಅಲ್ಲಿಂದ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ನೆಕ್ಸ್ಟು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮಾಡಿ ತಿಂಡಿ ತಿಂದು ನೆಕ್ಸ್ಟು ಒಂದು ಲೋಟ ಕಾಫಿನ ಕುಡಿದೆ. ಸೊ ತಲೆನೋವು ಅಂತ. ನೆಕ್ಸ್ಟ್ ಈಗ ಸಮ್ಮರ್ ಅಲ್ಲ, ಪಾಪ ವಾಚ್ಮನ್ಗಳಿಗೆ ಇವಾಗ ಹೆವಿ ಡ್ಯೂಟಿ ಕೊಟ್ಬಿಟ್ಟಿದ್ದಾರೆ ಮಕ್ಕಳು. ಸೊ ಸ್ವಿಮ್ಮಿಂಗ್ ಪೂಲ್ ಬೀಳೋದು ಏಳೋದು ಪಾಪ ನೋಡಿ ವಿಷಲೆಲ್ಲ ಹೊಡಿತಾಯಿದ್ರು. ಸೊ ಹಾಗೆ ನಾನು ಇದೇನು ಬಾಲ್ಕನಿಲಿ ಇಷ್ಟು ಸೌಂಡ್ ಆಗ್ತಿದೆಯಲ್ಲ ಮಕ್ಳದು ಅಂತ ಹೋಗಿ ನೋಡಿದಾಗ ಏನು ಮಾಡ್ತಾಯಿದ್ರು. ಸೊ ನೆಕ್ಸ್ಟು ಸ್ನಾನ ಮುಗಿಸಿ ಸ್ವಲ್ಪ ಆಯಿಲ್ ಮಸಾಜ್ ಮಾಡಿದ್ದೆ ನೆಕ್ಸ್ಟು. ಸೊ ಹಾಗಾಗಿ ಐಸ್ ಕ್ಯೂಬ್ನ ರಬ್ ಮಾಡೋಣ ಅಂತ ಹೇಳಿ ಐಸ್ ಕ್ಯೂಬ್ನ ಫೇಸ್ಗೆ ರಬ್ ಮಾಡ್ತಾಯಿದ್ದೆ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಂದನಂದು ವ್ಲಾಗ್ಸ್. ಸೊ ನೋಡಿದ್ರಿ ಅಲ್ಲ, ಇವತ್ತು ನನ್ನ ಡೇನ ವಾಕಿಂಗಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ನಾನು ಬ್ಯಾಂಗ್ಳೂರ್ ಬಂದಾಗ ತುಂಬ ದಿನ ಆಗೋಗಿತ್ತು ನನ್ನ ಅಪಾರ್ಟ್ಮೆಂಟಲ್ಲಿ ವಾಕ್ ಮಾಡಿದೆ. ನನ್ನ ಪ್ರೆಗ್ನೆನ್ಸಿಯಲ್ಲಿ ಒಂದು 2-3 ರೌಂಡ್ ಬಂದರೆ ಸಾಕು, ಆಲ್ಮೋಸ್ಟ್ 1.5 ಕಿಲೋಮೀಟರ್ಸ್ ಆಗೋಗ್ತಿತ್ತು. ಸೊ ಇನ್ನು ನನ್ನ ಡೈಲಿ ರೊಟೀನ ಚೇಂಜ್ ಮಾಡಿದ್ದೀನಿ ಇವಾಗ. ಸೊ ವಾಕ್, ಫುಡ್ಡಲ್ಲಾಗಲಿ ಏನಲ್ಲಾಗಲಿ ಆ್ಯಂಡ್ ನಿದ್ದೆಲಾಗಲಿ ಎಲ್ಲ ರೊಟೀನು ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ನಿದ್ದೆಲ್ಲಿ ಬಂದು ಆಲ್ಮೋಸ್ಟ್ 1 o'clockವರೆಗೆ ಮೊಬೈಲೆಲ್ಲ ನೋಡೋದು, ವೈಫೈ ಆನ್ ಇದ್ದರೆ ಅದೇ ಅಲ್ಲ, ಸೊ ಸ್ಕ್ರಾಲ್ ಮಾಡ್ತಾ ಇರೋದು, ಹೀಗೆಲ್ಲ ಮಾಡ್ತಾಯಿದ್ದೆ. ಸೊ ಈಗ ನನ್ನ ರೊಟೀನ್ ಅದೆಲ್ಲ ಚೇಂಜ್ ಮಾಡಿದ್ದೀನಿ. ಆಲ್ಮೋಸ್ಟ್ 11:30 or 11 ಅಥವಾ 10 ಆದರೂ ಒಂದೊಂದು ಸಲ ನಿದ್ದೆ ಬರ್ತಿರುತ್ತೆ. ಸೊ ಅವಾಗೇನು ಮಾಡ್ತೀನಿ ಅಂತ ಹೇಳಿದ್ರೆ, ಡೈರೆಕ್ಟ್ ವೈಫೈ ಆಫ್ ಮಾಡು, ಹೋಗಿ ಬೆಡ್ಡಲ್ಲಿ ಮಲ್ಗು. ಇದು ನನ್ನ ಸ್ಲೀಪಿಂಗ್ ರೂಟೀನ್. ಇದೆಲ್ಲ ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದೀನಿ ಇವಾಗ, ಬಿಕಾಸ್ ನಮ್ಮ ಹೆಲ್ತ್ ಕೂಡ ಹಾಳಾಗುತ್ತೆ. ಹಾಗಾಗಿ ನನ್ನ ವ್ಲಾಗ್ಸಲ್ಲಿ ನಿಮಗೆ ಇನ್ಫಾರ್ಮೇಟಿವ್ ಆಗಿ ಇನ್ಫಾರ್ಮೇಷನ್ ಏನೇನು ಸಿಗುತ್ತೆ ಹೆಲ್ದಿಯಾಗಿ ಅದೆಲ್ಲ ಕೊಡಬೇಕು. ನಾವು ಸುಮ್ಮನೆ ಅಷ್ಟೊತ್ತು ಮಲ್ಕೊಳ್ತೀವಿ, ಇಷ್ಟೊತ್ತು ಮಲ್ಕೊಳ್ತೀವಿ, ಅದೆಲ್ಲ ವೇಸ್ಟ್. ನಮ್ಮ ಟೈಮ್ನ ನಾವು ಎಷ್ಟಾಗುತ್ತೆ ಅದನ್ನು ಯೂಸ್ಫುಲ್ ಥಿಂಗ್ಸಿಗೆ ನಾವು ಯೂಸ್ ಮಾಡ್ಕೋಬೇಕು ಹೊರತು ಸುಮ್ಮನೆ ನಾವು ಇದಕ್ಕೆಲ್ಲ ವೇಸ್ಟ್ ಮಾಡಿದ್ರೆ ಟೈಮ್ ಈಸ್ ವೆರಿ ಪ್ರೀಷಿಯಸ್. ಸೊ ಹಾಗಾಗಿ ನಮಗೆ ಆ ಟೈಮ್ ಮತ್ತೆ ವಾಪಸ್ ಬರೋಲ್ಲ. ಸೊ ಹಾಗಾಗಿ ನಮ್ಮ ಟೈಮ್ನ ನಾವು ಯುಟಿಲೈಸ್ ಮಾಡ್ಕೊಬೇಕು. ಸೊ ಹಾಗಾಗಿ ನನ್ನ ಡೇನ ಇವತ್ತಿಂದು ಫ್ರೆಶ್ಶಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಂದರೆ ನನ್ನ ರೊಟೀನ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಆದಷ್ಟು. ನಿದ್ದೆಯಲ್ಲಿ ಲೇಟಾಗಿ ಹೇಳೋದು ಮಾರ್ನಿಂಗ್, ಇವಾಗ ಅದೆಲ್ಲ ಸ್ವಲ್ಪ ಕಟ್ ಮಾಡಿದ್ದೀನಿ. ಸೊ ಹಾಗಾಗಿ ಇವತ್ತಿನ ಡೇನ ನಾನು ಹೀಗೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಅಲ್ಲಿಂದ ಬರೋ ಅಷ್ಟರಲ್ಲಿ ವಾಕಿಂಗ್ ಎಲ್ಲ ಮುಗಿಸಿ ತಿಂಡಿ ಎಲ್ಲ ಮುಗಿಸಿ ಅಲ್ಲಿಂದ ಬರೋ ಅಷ್ಟರಲ್ಲಿ ನಾವು ಒಂದು ಅಮೆಝಾನಿಂದ ಆರ್ಡರ್ ಮಾಡಿದ್ವಿ. ಸೊ ಅದನ್ನು ತೋರಿಸೋಣ ಅಂತ ಹೇಳಿ ನಾನು ಫ್ರೆಶ್ ಅಪ್ ಎಲ್ಲ ಆಗಿ ಸ್ನಾನ ಎಲ್ಲ ಮುಗಿಸಿ ಕೂತಿದ್ದೀನಿ ಇವಾಗ. ಸೊ ಅದನ್ನು ಏನು ಆರ್ಡರ್ ಮಾಡಿದ್ವಿ ಅಂತ ಹೇಳಿದ್ರೆ, ನಾನು ಹೀಗೆ ಸ್ವಲ್ಪ ಒಂದು ವೀಡಿಯೋಸಲ್ಲೆಲ್ಲ ನೋಡ್ತಿದ್ದೆ. ಹಾಗೆ ನನ್ನ ಹಸ್ಬೆಂಡ್ ಕೂಡ ಅಲ್ಲೆಲ್ಲ ಯೂಸ್ ಮಾಡಿದ್ದು ಕೂಡ ಹಳೆ ಅವರು ಫ್ಲ್ಯಾಟಲ್ಲಿದ್ದಾಗೆಲ್ಲ ಯೂಸ್ ಮಾಡ್ತಿದ್ರಂತೆ. ಹಾಗಾಗಿ ಸೊ ನಾನು ನಮ್ಮ ಮನೆ ಫ್ರಾಗ್ರೆನ್ಸ್ ಚೆನ್ನಾಗಿರಲಿ ಅಂತ ಹೇಳಿ ನಾನು ಇದನ್ನು ಆರ್ಡರ್ ಮಾಡಿದೆ ಅಮೆಝಾನಿಂದ. ಸೊ ಇದು ಬಂದು ಗೋದ್ರೇಜ್ ಅವರದ್ದು ಏರ್ ಮ್ಯಾಟಿಕ್. ಇದು ಯಾವುದೇ ಪ್ರಮೋಷನ್ ಅಲ್ಲ, ನಾನು ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೀನಿ. ಬಿಕಾಸ್ ನನಗೆ ಮನೆಯಲ್ಲಿ ಒಂದು ಒಳ್ಳೆ ಫ್ರಾಗ್ರೆನ್ಸ್ ಇರಬೇಕು ಎಂಟರ್ ಆದ ತಕ್ಷಣ. ಸೊ ಹಾಗಾಗಿ ನನಗೆ ಆ ಥರ ಬಂದರೆ ಏನೋ ಒಂದು ಪೀಸ್ ಆಫ್ ಮೈಂಡ್ ಸಿಗುತ್ತೆ ಮನೇಲಿ. ನನಗೆ ಒಂದು ಪ್ಲ್ಯಾಂಟ್ಸ್ ನೋಡಿದ ತಕ್ಷಣ ಆಗಲಿ ಆರೆಲ್ಸ್ ಒಂದು ಮನೆಗೆ ಎಂಟರ್ ಆದಾಗ ಒಂದು ಒಳ್ಳೆ ಫ್ರಾಗ್ರೆನ್ಸಿಂದ ಬರೋದಾಗಲಿ ನಮ್ಮ ಮೂಡ್ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ನಾನು ಮನೆಯಲ್ಲಿ ಯಾವಾಗಲೂ ಪೀಸ್ ಆಗಿರಲಿ, ಫ್ರಾಗ್ರೆನ್ಸ್ ಆಗಿರಲಿ ಅಂತ ಹೇಳಿ ನಾನು ಕ್ಯಾಂಡಲ್ ಮತ್ತು ಮೆಣತ್ತು ಅಂತ ಸಾಂಬ್ರಾಣಿ ಅಂತಾರಲ್ಲ ಅದು ಎಲ್ಲ ಹಚ್ತಿರ್ತೀನಿ. ಅದ್ರ ಜೊತೆಗೆ ಇದು ಒಂದು ಇರಲಿ ಅಂತ ಹೇಳಿ ನಾನು ಗೋದ್ರೇಜ್ ಅವ್ರದ್ದು ಏರ್ ಮ್ಯಾಟಿಕ್ ಅವ್ರದ್ದು ಫ್ರಾಗ್ರೆನ್ಸ್ ಇರೋವಂಥ ತರಿಸಿದ್ದೀನಿ ನಾನು ಇದನ್ನು. ಸೊ ಇದು ವಿತಿನ್ ಸ್ಪ್ರೇಯಲ್ಲೇ ಬರೋದು. ಯಾವ ಫ್ಲೇವರ್ ಅಂತ ಹೇಳಿದ್ರೆ ವೈಲೆಟ್, ಅಂದರೆ ವ್ಯಾಲಿ ಬ್ಲೂಮಲ್ಲೇನೋ ಬರುತ್ತೆ. ಸೊ ಇದು ಆಲ್ಮೋಸ್ಟ್ 2200 ಸ್ಪ್ರೇಸ್ ಬರುತ್ತೆ, ಅಂದರೆ ಒಂದು ಬಾಟಲು. ನನಗೆ ಇದ್ರ ಜೊತೆಗೆ ಇನ್ನೊಂದು ಖಾಲಿಯಾದಾಗ ಇರಲಿ ಲಿಕ್ವಿಡ್ ಅಂತ ಹೇಳಿ ಇನ್ನೊಂದು ತರಿಸ್ಕೊಂಡೆ. ನಾನು ಡಿಮಾರ್ಟಿಗೆ ಹೋದಾಗ ನೋಡ್ಕೊಂಡು ಬಂದಿದ್ದೆ ಯಾವ್ದು ತೊಗೊಳ್ಳೋದಂತ ಹೇಳಿ. ಸೊ ನಾನು ಡೈರೆಕ್ಟ್ ಅಮೆಝಾನಲ್ಲಿ ಆರ್ಡರ್ ಮಾಡೋಣ ಅಂತ ಹೇಳಿ ಬಂದ್ವಿ. ಸೊ ನಾನು ಇದು ಒಂದು ಫ್ಲೇವರ್ ಆಯಿತು. ಸೊ ನೆಕ್ಸ್ಟು ಇದರಲ್ಲೇ ನಾನು ಸ್ಪ್ರೇಗೆ ಯಾವ್ದು ತೊಗೊಂಡೆ ಅಂತ ಹೇಳಿದ್ರೆ ಮೈಲ್ಡಾಗಿರಲಿ ಅಂತ ಹೇಳಿ ಲಶ್ ಗ್ರೀನ್ ತೊಗೊಂಡೆ ಇನ್ನೊಂದು. ಸೊ ಇದೊಂದು 2 ಒಟ್ಟಿಗೆ ಆರ್ಡರ್ ಮಾಡಿದ್ವಿ. ಇದ್ರ ಒಳಗಡೆ ಒಂದಿದೆ, ತೋರಿಸ್ತೀನಿ ನಾನು ಇವಾಗ ಅನ್ಬಾಕ್ಸ್ ಮಾಡಿ ಹೇಗಿದೆ ಅಂತ ಹೇಳಿ ಎಕ್ಸಿಬಿಷನ್ನ. ಸೊ ಇದರಲ್ಲಿ ನಾನಿವಾಗ ಮನೆಯಲ್ಲಿ ಯಾವ್ಯಾವ ಥರ ವರ್ಕ್ ಆಗುತ್ತೆ, ಎಲ್ಲಿ ಬೇಕಾದರೂ ಇಟ್ಕೊಬೋದು ಅಂತ ಎಲ್ಲ ನಾನು ಹೇಳ್ತೀನಿ ಇವಾಗ. ಸೊ ನಾನು ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ಆಮೇಲೆ.
ಸೊ ಇದು ಹೀಗಿರುತ್ತೆ. ಇದನ್ನು ಬೇಕಿದ್ರೆ ಎಲ್ಲಾದರೂ ಗೋಡೆಗೆ ಎಲ್ಲಾದರೂ ಹ್ಯಾಂಗ್ ಮಾಡ್ಕೊಬೋದು. ನಾನು ಹಾಲಲ್ಲಿ ನಮ್ಮದು ಟೇಬಲ್ ಏನಿದೆ ಅದ್ರ ಮೇಲೆ ಇರ್ತಾರೆ, ಅಥವಾ ರೂಮಲ್ಲಿ ಟೇಬಲ್ ಇದ್ರೆ ಇಟ್ಕೊಬೋದು. ಹೀಗೆ ನಿಮ್ಗೆ ಎಲ್ಲಿ ಫ್ರಾಗ್ರೆನ್ಸ್ ಬೇಕನ್ಸುತ್ತೆ ಅಲ್ಲಿ ಇದನ್ನು ನೀವು ಪ್ಲೇಸ್ ಮಾಡ್ಕೊಬೋದು. ಸೊ ಇದು ನೋಡಲಿಕ್ಕೆ ಇಲ್ಲಿಂದ ಸ್ಪ್ರೇ ಬರೋದು ಹೀಗಿದೆ. ಸೊ ಇದು ಹಿಂದೆ. ಸೊ ಇಲ್ಲಿ ನಮಗೆ ಓಪನ್ ಕೊಟ್ಟಿದ್ದಾರೆ. ಸೊ ಇದನ್ನು ಓಪನ್ ಮಾಡಿದರೆ ಇದ್ರ ಒಳಗಡೆ ಹೇಳ್ದೆ ಅಲ್ಲ ನಾನು, ವೈಲೆಟ್ ವ್ಯಾಲಿ ಅವ್ರದ್ದು ಆಲ್ರೆಡಿ ಒಂದು ಸ್ಪ್ರೇ ಬಾಟಲ್ನ ಹಾಕಿ ನಮ್ಗೆ ಕೊಟ್ಟಿರ್ತಾರೆ. ಆ್ಯಂಡ್ ಇದು ಬಂದು ಶೆಲ್. ಸೊ ಇದು ಹೀಗಿದೆ ಬ್ಯಾಟ್ರೀಸ್, ಇದು 2. ಸೊ ಇದು ಬ್ಯಾಟ್ರಿ ಖಾಲಿ ಆದಾಗ ನಾವು ಬೇಕಿದ್ರೆ ಚೇಂಜ್ ಮಾಡ್ಕೋಬೋದು. ಇದ್ರ ಒಳಗಡೆ ಆಲ್ರೆಡಿ ಅವರೇ ಇನ್ಸರ್ಟ್ ಮಾಡಿ ಕೊಟ್ಟಿದ್ದಾರೆ ಇದನ್ನು. ಸೊ ವೈಲೆಟ್ ಅವ್ರದ್ದು. ಸೊ ಇದನ್ನು ನಾವು ಹೀಗೆ ಕ್ಲೋಸ್ ಮಾಡಿ, ನೆಕ್ಸ್ಟ್ ಇಲ್ಲಿ ನಮ್ಗೆ ಸೈಡಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಹಾಫ್ ಎವ್ರಿ 40 ಮಿನಿಟ್ಸ್, ಎವ್ರಿ 20 ಮಿನಿಟ್ಸ್ ಆ್ಯಂಡ್ ಎವ್ರಿ 10 ಮಿನಿಟ್ಸ್. ಸೊ ನಿಮಗೆ ಎಷ್ಟೊತ್ತಿಗೆ ಬೇಕೋ ಅಷ್ಟೊತ್ತಿಗೆ, ಎವ್ರಿ 10 ಮಿನಿಟ್ಸ್ ಇದ್ದರೆ ಇಡ್ಬೋದು, ಅಥವಾ 40 ಮಿನಿಟ್ಸ್ ಒಂದ್ಸಲ ಸ್ಪ್ರೇ ಆಗುತ್ತೆ. ಸೊ ಒಂದು ಸ್ಪ್ರೇ ಆದಮೇಲೆ 10 ಮಿನಿಟ್ಸ್, ನೆಕ್ಸ್ಟ್ 10 ಮಿನಿಟ್ಸ್ಗೆ ಸ್ಪ್ರೇ ಆಗುತ್ತೆ. ಸೊ ನಾನೀಗ ಇದನ್ನು ಸ್ಪ್ರೇ ಮಾಡಿ ತೋರಿಸ್ತೀನಿ. ಜಸ್ಟ್ ಒಂದು ಸ್ಪ್ರೇ ಮಾಡಿ ತೋರಿಸ್ತೀನಿ ಅಷ್ಟೇ. ಒಂದು ಸ್ಪ್ರೇ ಆಗುತ್ತೆ. ಇವಾಗ ಜಸ್ಟ್ ವೆಯ್ಟ್ ಮಾಡಬೇಕು. ಆಲ್ರೆಡಿ ನಾನು 40 ಮಿನಿಟ್ಸ್ ಬಿಟ್ಟು ಆಫ್ ಮಾಡಿದೆ ಅನಿಸುತ್ತೆ. ಈ ಥರ ಸ್ಪ್ರೇ ಆಗುತ್ತೆ. ಈಗ ನೆಕ್ಸ್ಟು 10 ಮಿನಿಟ್ಸಿಗೆ ಅಗೇನ್ ಸ್ಪ್ರೇ ಆಗುತ್ತೆ. ಸೊ ಫ್ರಾಗ್ರೆನ್ಸ್ ಇದು ತುಂಬ ಚೆನ್ನಾಗಿದೆ. ಗೊತ್ತಿಲ್ಲ, ಲಶ್ ಕ್ರೀಮ್ ಇನ್ನೂ ಚೆನ್ನಾಗಿರ್ಬೋದೇನೋ ಅನ್ನೋ ಎಕ್ಸ್ಪೆಕ್ಟೇಷನಲ್ಲಿ ಅದನ್ನು ತೊಗೊಂಡಿದ್ದೀನಿ. ಸೊ ಇದನ್ನು ನೀವು ನಿಮ್ಮ ಮನೇನ ತುಂಬ ಫ್ರಾಗ್ರೆನ್ಸ್ ಆಗಿ ಇಟ್ಕೊಳ್ತೀನಿ ಅಥವಾ ಮೈಲ್ಡ್ ಫ್ರಾಗ್ರೆನ್ಸ್ ಆಗಿ ಇಟ್ಕೊಳ್ತೀನಿ ಅಂತ ಹೇಳಿದ್ರೆ ಮಿಷನ್ ಸ್ಮೆಲ್ ತುಂಬ ಚೆನ್ನಾಗಿದೆ. ಸ್ಮೆಲ್ ಬರ್ತಿದೆಯಲ್ಲ ಅದು, ಈ ಥರ ನಿಮಗೂ ಮನೆ ಆರಾಮಾಗಿ ತುಂಬ ಒಳ್ಳೆ ಸ್ಮೆಲ್ ಬರ್ತಾ ಇರಬೇಕು. ಯಾವುದೇ ಥರ ಓಡರ್, ಬೇರೆ ಬೇರೆ ಥರದ್ದು ಯಾವುದು ಹೊರಗಡೆಯಿಂದ ಓಡರ್ಗಳು ಬಂದಾಗ ಸೊ ಈ ಓಡರ್ನ ನಾವು ಸ್ಪ್ರೇ ಮಾಡಿದ್ರೆ ಮನೆಯಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ತರಿಸಿದ್ದು. ಆ್ಯಂಡ್ ಇದನ್ನು ಕೂಡ ನಾವು ನೋಡ್ಬೋದೇನೋ, ಐ ಥಿಂಕ್ ಸ್ಪ್ರೇ ಮಾಡಿ ಆರೇ ಹೋಗ್ತದೆ. ಇದನ್ನು ಅಂದರೆ ನಾವೇ ಸ್ಪ್ರೇ ಮಾಡಬೇಕು. ಸ್ಮೆಲ್ಲು ನಂಗೆ ಸ್ವಲ್ಪ ಕೋಲ್ಡಾಗಿ, ಹಾಂ ಇದು ತುಂಬ ಮ್ಯಾಲ್ಡಾಗಿದೆ. ಇದು ಸ್ವಲ್ಪ ಜಾಸ್ತಿ ಅನಿಸುತ್ತೆ, ಅಂದರೆ ಸ್ವಲ್ಪ ಇವರೇ ಕೊಡೋದಲ್ಲ ಇದು. ಸೊ ಇದು ಸ್ವಲ್ಪ ಜಾಸ್ತಿ ಅನಿಸುತ್ತೆ. ಲಶ್ ಗ್ರೀನ್ ಹೆವಿ ಮ್ಯಾಲ್ಡ್ ಆಗಿದೆ. ಸೊ ಇದು 2 ನಾನು ತರಿಸಿದ್ದು ಅಮೆಝಾನಿಂದ. ಸೊ ಇದು ಪ್ರೈಸ್ ಬಂದು ಆ್ಯಕ್ಚುಲಿ ಒಂದು ಸ್ಪ್ರೇ ಇದು 315 ಏನೋ ಇದೆ. ಆಫರಲ್ಲಿ ಎಷ್ಟು ಅಂತ ಗೊತ್ತಿಲ್ಲ, ನನ್ನ ಹಸ್ಬೆಂಡೇನೋ ಮಾಡಿದೆ ಆ್ಯಕ್ಚುಲಿ. ನೆಕ್ಸ್ಟ್ ಇದ್ರ ಪ್ರೈಸ್ ಬಂದು 625 ಇದೆ. MRP 625 ಇದೆ. ನೋಡಬೇಕಷ್ಟೇ ಇದು ಎಷ್ಟಾಯಿತು ಆಫರಲ್ಲಿ. ನಿಮ್ಮಲ್ಲಿ ನೀವು ಚೆಕ್ ಮಾಡಿ ಅಮೆಝಾನಲ್ಲಿ. ನಾನು ಡಿಸ್ಕ್ರಿಪ್ಷನ್ ಬೇಕಂದರೆ ಹಾಕ್ತೀನಿ ನಿಮಗೆ. ಸೊ ನನ್ನ ಹಸ್ಬೆಂಡ್ ಅಕೌಂಟಿಂದ ಮಾಡೋದಲ್ವಾ, ನಾನು ಜಸ್ಟ್ ಹೇಳ್ತೀನಿ, ಅವ್ರು ಆರ್ಡರ್ ಮಾಡ್ತಾರೆ. ಸೊ ಇದೊಂದನ್ನು ನಾನು ಚೆನ್ನಾಗಿರುತ್ತೆ ಅಂತ ಹೇಳಿ ಅವ್ರದ್ದು ಫ್ರಾಗ್ರೆನ್ಸ್ ಆಗಲಿ ಯಾವುದ್ರ ಬಗ್ಗೆ ಆಗಲಿ ನನಗೆ ತುಂಬ ರಿವ್ಯೂಸ್ ನೋಡಿ ಆ್ಯಂಡ್ ಹೀಗೆ ರೀಸೆಂಟಾಗಿ ನೋಡಬೇಕಿದ್ರೂ ಯಾರೋ ತೊಗೊಂಡೆ ಅಂತಲೂ ಹೇಳ್ತಿದ್ರು, ಚೆನ್ನಾಗಿತ್ತು ಅಂತ ಹೇಳಿ ಕೂಡ ನಾನು ನನಗೆ ಮನೆ ಈ ಥರ ಇದ್ದರೆ ಇಷ್ಟ ಆಗುತ್ತೆ ಅಂತ ಹೇಳಿ ತರಿಸ್ದೆ ಇದನ್ನು. ಸೊ ಇಷ್ಟು ನಾನು ಇದು ಒಂದೇ ಅಮೆಝಾನಿಂದ ತರಿಸಿದ್ದು. ಆ್ಯಂಡ್ ನನ್ನ ಡೈಲಿ ರೊಟೀನ್ನ ನೋಡಿದ್ರೆ ಆ್ಯಂಡ್ ನೆಕ್ಸ್ಟ್ ರೊಟೀನ್ ಏನಿರುತ್ತೆ ಅದನ್ನು ನಾನು ಹಾಕ್ತೀನಿ. ಸೊ ಈ ವಿಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನಮ್ಮ ಚಾನಲ್ಲಿಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಸಪೋರ್ಟ್ ನಮ್ಗೆ ಯಾವಾಗಲೂ ಬೇಕು. ನಿಮ್ಮ ಸಪೋರ್ಟ್, ಲವ್ ಎಲ್ಲ ನಮ್ಮ ಮೇಲೆ ಹೀಗೆ ಇರಲಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್ ಅಂತ ಹೇಳ್ತಾ ಸಿ ಯು ಅಗೈನ್. ಥ್ಯಾಂಕ್ ಯು ಎವ್ರಿವನ್. ಸೊ ನೆಕ್ಸ್ಟ್ ಈಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಆಫ್ಟರ್ನೂನ್ ಮ್ಯಾಂಗೋ ಜ್ಯೂಸ್ ಮಾಡ್ಕೊಂಡು ಕೂತೆ. ಅದಾದಮೇಲೆ ನೆಕ್ಸ್ಟ್ ಈವ್ನಿಂಗ್ ನಾನು ನ್ಯಾಪ್ ತೊಗೊಂಡು ಸ್ವಲ್ಪ ಬುಕ್ನ ಓದಿದೆ. ನೆಕ್ಸ್ಟು ಪಕ್ಕದ ಮನೆ ಹುಡುಗಿ ಬಂದಿದ್ಲು ಪಾಪು ಕೇಳಿಕೊಂಡು. ಸೊ ಪಾಪು ಇಲ್ಲ ಅಲ್ಲ, ಅವಳೇ ಸ್ವಲ್ಪ ಹೊತ್ತು ಆಟಾಡಿ ಹೋದಳು. ನೆಕ್ಸ್ಟ್ ನಾನು ನೈಟ್ ಡಿನ್ನರಿಗೆ ಅಂತ ಹೇಳಿ ಚಪಾತಿ ಹಾಗೆ ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಹೇಳಿ ಸೊ ಬೀಟ್ರೋಟ್ನ ಕಟ್ ಮಾಡ್ಕೊಳ್ತಾ ಇದ್ದೆ. ಸೊ ಬೀಟ್ರೋಟ್ನ ಆ್ಯಸ್ ಯೂಶ್ವಲ್ ನಾನೇನು ತುರಿಯೋಕ್ಕೆ ಹೋಗಲ್ಲ ಅದನ್ನು. ಸೊ ಜಾರಿದೆ, ಸೊ ಅದಕ್ಕೇ ಕಟ್ ಮಾಡಿ ಹಾಫ್ ಅಂದರೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಜಾರ್ಗೆ ಹಾಕ್ಬಿಡ್ತೀನಿ. ಸೊ ಇದು ನನ್ನ ಎವ್ರಿ ಡೇ ಫುಲ್ ಡೇ ರೊಟೀನ್ ಆಗಿತ್ತು. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಸೊ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.